ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. ವಯಸ್ಸಾದ ಪೋಷಕರನ್ನ ಬೀದಿಗೆ ಬಿಡೋ ಮಕ್ಕಳೇ ಹುಷಾರ್. ನಿಮಗೆ ಒಂದು ಬಿಡಿಗಾಸು ಕೂಡ ಸಿಗಲ್ಲ. ಯಾಕೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನೋಡಿ, ಒಂದು ಬೆಂಗಳೂರಿನ ಲೈಫ್ ಸ್ಟೈಲ್ ಅನ್ನೋದರ ಜೊತೆಗೆ ಇತ್ತೀಚಿನ ಒಂದು ಜನರೇಷನ್ನೇ ಹಾಗಾಗೋಗ್ಬಿಟ್ಟಿದೆ. ಹುಟ್ಟಿದ ಸಂದರ್ಭದಲ್ಲಿ ಅವರನ್ನ ಆರೈಕೆ ಮಾಡಿ ಅವರಿಗೆ ಒಂದು ಒಳ್ಳೆಯ ಎಜುಕೇಶನ್ ಅನ್ನ ಕೊಡಿಸಿ ಅವರ ಕೆಲಸ ಸಿಗುವಂಥ ಒಂದು ಸಂದರ್ಭ ಬರೋವರೆಗೂ ಪಾಪ ಪೇರೆಂಟ್ಸ್ಗಳು ಎಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ ಅಲ್ವಾ. ಮಕ್ಕಳಿಗೆ ಆಸ್ತಿ ಮಾಡಬೇಕು ಅನ್ನುವಂಥ ಬಹಳ ದೊಡ್ಡ ಮಟ್ಟದ ಒಂದು ಆಸೆ, ಜೊತೆಗೆ ಬಹಳಷ್ಟು ಸಂದರ್ಭಗಳಲ್ಲಿ ಆಸ್ತಿ ಮಾಡಬೇಕು ಅನ್ನೋ ಕಾರಣಕ್ಕೆ ಒತ್ತಡಕ್ಕೊಳಗಾಗಿರ್ತಾರೆ. ಸಾಕಷ್ಟು ಸಂದರ್ಭಗಳಲ್ಲಿ ಒಂದು ಸ್ಯಾಕ್ರಿಫೈಸ್ ಅನ್ನ ಮಾಡಿರ್ತಾರೆ. ಹೆತ್ತವರ ಸ್ಯಾಕ್ರಿಫೈಸ್ಗೆ ಯಾವತ್ತೂ ಕೂಡ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ಆದರೆ ಮುಂದೆ ತಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕೆ ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಆಸ್ತಿಯನ್ನ ಮಾಡಿರ್ತಾರೆ. ಆದರೆ ಮಕ್ಕಳಾದವರು ಆಸ್ತಿ ತಮ್ಮ ಕೈಗೆ ಬಂದ ಮೇಲೆ ಪೋಷಕರನ್ನ ಎಷ್ಟೋ ಜನ ಇವತ್ತು ಅನಾಥಾಶ್ರಮಗಳಿಗೆ ಬಿಟ್ಟಿದ್ದಾರೆ. ತಂದೆ ತಾಯಿಯನ್ನ ಮನೆಯಿಂದ ಹೊರಗಡೆ ಹಾಕಿದ್ದಾರೆ. ಆದರೆ ಅವರು ಮಾಡಿರುವ ಆಸ್ತಿಯನ್ನ ಆರಾಮಾಗಿ ಅನುಭವಿಸ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ದಾರೆ. ಇಂಥ ಮಕ್ಕಳಿಗೆ ಏನಂತ ಕರಿಬೇಕು? ಮಾನವೀಯತೆ ಇಲ್ಲದಿರುವಂತಹ, ಮನುಷ್ಯತ್ವ ಇಲ್ಲದಿರುವಂತಹ, ಮನುಷ್ಯ ರೂಪದಲ್ಲಿರುವಂತಹ ರಾಕ್ಷಸ ಮಕ್ಕಳು ಅಂತ ಹೇಳಿ ಕರೀತಾರೆ ನೋಡಿ. ಅದಕ್ಕೆ ಅಂತಲೇ ಸುಪ್ರೀಂ ಕೋರ್ಟ್ ಒಂದು ಖಡಕ್ ಆಗಿರುವಂತಹ ಒಂದು ಆದೇಶವನ್ನ ಕೊಟ್ಟಿರುವಂಥದ್ದು, ಒಂದು ತೀರ್ಪು ಅಂತಲೇ ಹೇಳ್ಬೋದು. ಈ ತೀರ್ಪು ಈಗಿನ ಮಕ್ಕಳಿಗೆ ಮತ್ತೆ ಈಗ ತಮ್ಮ ಒಂದು ಆಸ್ತಿಯನ್ನ ತಂದೆ ತಾಯಿಯಿಂದ ಪಡ್ಕೊಂಡು ಅವರನ್ನ ಬೀದಿಗೆ ಬಿಟ್ಟಿರುವಂತಹ ಮಕ್ಕಳಿಗೆ ನಿಜಕ್ಕೂ ಚಾಟಿ ಏಟು ಅಂತ ಹೇಳಿ ನಾವು ಹೇಳ್ಬೋದು. ಪೋಷಕರನ್ನ ನಿರ್ಲಕ್ಷಿಸುವಂತಹ ಮಕ್ಕಳಿಗೆ ಬಿಡಿಗಾಸು ಆಸ್ತಿಯನ್ನು ಕೂಡ ಕೊಡಬೇಡಿ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ನಿಂದ ಬಂದಿರುವಂತಹ ಮಹತ್ವದ ತೀರ್ಪು. ಇದನ್ನ ನಾವೆಲ್ಲರೂ ಕೂಡ ಗೌರವಿಸಬೇಕು, ಜೊತೆಗೆ ಸಂತೋಷವಾಗಿ ಇದನ್ನ ಒಪ್ಪಿಕೊಳ್ಬೇಕು. 2007 ವೃದ್ಧ ಪೋಷಕರ ಯೋಗಕ್ಷೇಮ ಮತ್ತು ಕಲ್ಯಾಣ ಕಾಯ್ದೆಯ ಅನ್ವಯ ಮಕ್ಕಳು ಆಶ್ರಯ ನೀಡದಿದ್ದ ಆರೈಕೆ ಅಥವಾ ಪಾಲನೆಯ ಕೊರತೆ ಇದ್ರೆ ಅಂಥ ಪೋಷಕರು ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಿ ಅವರಿಗೆ ಆಸ್ತಿಯನ್ನ ನೀಡದೇ ಇರಬಹುದು ಅಂತ ಆದೇಶವನ್ನ ಹೊರಡಿಸಿದೆ. ಮದುವೆ ಆದ್ಮೇಲೆ ತಂದೆ ತಾಯಿಯಿಂದ ಕೆಲವು ಮಕ್ಕಳು ದೂರ ಇರೋಕೆ ಇಷ್ಟಪಡ್ತಾರೆ. ಕಾರಣ ತಂದೆ ತಾಯಿಯ ಒಂದು ಬಿಹೇವಿಯರ್ಗಳು ಇಷ್ಟ ಆಗದೇ ಇರಬಹುದು, ಅಥವಾ ಮನೆಯಲ್ಲಿ ಸೊಸೆ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳದೇ ಇರಬಹುದು. ಕೌಟುಂಬಿಕ ಕಲಹಗಳು ಸಾಕಷ್ಟು ನಡೀತಲೇ ಇರುತ್ತೆ. ಒಂದೊಂದು ಮನೆಯಲ್ಲೂ ಒಂದೊಂದು ಕುಟುಂಬದಲ್ಲೂ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳಿದ್ದೇ ಇರುತ್ತೆ. ಕೆಲವೊಮ್ಮೆ ಆ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳೋಕೆ ಸಾಧ್ಯ ಆಗದೆ ಅಲ್ಲಿ ಉದ್ಭವಿಸೋ ಸಮಸ್ಯೆಗಳಿಗೆ ಒಂದು ಸೊಲ್ಯೂಷನ್ ಅನ್ನು ಕಂಡುಕೊಳ್ಳೋಕೆ ಪ್ರಯತ್ನ ಮಾಡಿ ಬೇಸತ್ತು ಹೋದ ಸಂದರ್ಭದಲ್ಲಿ ತಾನಾಯ್ತು, ತನ್ನ ಹೆಂಡತಿ ಆಯ್ತು, ತನ್ನ ಮಕ್ಕಳಾಯ್ತು, ಇನ್ಯಾರ ಸಹವಾಸವೂ ಬೇಡ, ನಾವು ನೆಮ್ಮದಿಯಾಗಿರೋಣ ಅನ್ನುವ ಹಂತಕ್ಕೆ ಮಕ್ಕಳು ತಲುಪಿ ಬಿಡ್ತಾರೆ. ಹೌದು, ಕೆಲವೊಮ್ಮೆ ಈ ರೀತಿ ಆಗತ್ತೆ. ತಂದೆ ತಾಯಿಯಿಂದಲೂ ಸಮಸ್ಯೆ ಆಗ್ಬಹುದು, ಅಥವಾ ಬರುವ ಸೊಸೆಯಿಂದಲೂ ಸಮಸ್ಯೆ ಆಗ್ಬಹುದು, ಅಥವಾ ಯಾರಿಂದಲೂ ಸಮಸ್ಯೆ ಆಗ್ಬಹುದು. ಹಾಗಂತ ನಿಮ್ಮನ್ನ ಹೆತ್ತು ಹೊತ್ತು ಸಾಕಿ ಬೆಳೆಸಿದ ಪೋಷಕರ ಜವಾಬ್ದಾರಿಯನ್ನ ನೀವು ಕೊನೆಗಾಲದಲ್ಲಿ ಮರೆತು ಬಿಟ್ರೆ ನಿಮ್ಮನ್ನ ಮಕ್ಕಳು ಅಂತ ಹೇಳಿ ಯಾರು ಕರೀತಾರೆ? ನಿಮ್ಮ ಜನ್ಮಕ್ಕೆ ಕಾರಣರಾದವರನ್ನೇ ನೀವು ಮನೆಯಿಂದ ಹೊರಗಡೆ ಹಾಕ್ತೀರಾ ಅಂತಂದ್ರೆ ನೀವು ಅವರಿಗೆ ಮಕ್ಕಳಾಗಿದ್ದು ಏನ್ ಪ್ರಯೋಜನ? ನಿಮ್ಮಂಥ ಮಕ್ಕಳು ಅಂತ ತಂದೆ ತಾಯಿಗಳಿಗೆ ಯಾಕೆ ಬೇಕು? ಅವರು ಕಷ್ಟಪಟ್ಟು ನಿಮ್ಮನ್ನು ಓದಿಸಿರ್ತಾರೆ, ಬೆವರು ಸುರಿಸಿ ನಿಮ್ಮನ್ನ ಬೆಳೆಸಿರ್ತಾರೆ. ಅವರ ಆಸೆ ಕನಸುಗಳನ್ನ ಬದಿಗೊತ್ತಿ ನಿಮ್ಮ ಮುಂದಿನ ಬದುಕಿಗಾಗಿ, ನಿಮ್ಮ ಮುಂದಿನ ಆಸೆಗಾಗಿ ಅವರು ಆಸ್ತಿಗಳನ್ನ ಮಾಡಿಕೊಟ್ಟು ನಮ್ಮ ಮಕ್ಕಳು ಚೆನ್ನಾಗಿರ್ಲಪ್ಪ ಅನ್ನುವಂಥ ತ್ಯಾಗದ ಮನೋಭಾವನೆಯನ್ನು ಹೊಂದಿರುವಂತಹ ಪೋಷಕರನ್ನ ನೀವು ಮನೆಯಿಂದ ಹೊರಗಡೆ ಹಾಕ್ತೀರಾ, ಅವರ ಆಸ್ತಿಯನ್ನೂ ಕಿತ್ಕೊಳ್ತೀರಾ ಅಂತಂದ್ರೆ ನಿಮ್ಮಂಥ ಮಕ್ಕಳು ಯಾಕೆ ಬೇಕು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉದ್ಭವ ಆಗತ್ತೆ. ವೃದ್ಧರಿಗೆ ಅಂತ ಹೇಳಿ ಒಂದಷ್ಟು ಹಕ್ಕುಗಳನ್ನ ಯಾಕೆ ನಮ್ಮ ಸಂವಿಧಾನ ಕೊಟ್ಟಿದೆ ಅಂದ್ರೆ ಇದೇ ಕಾರಣಕ್ಕೆ. ವಯಸ್ಸಾದ ಪೋಷಕರನ್ನ ನೋಡಿಕೊಳ್ಳದ ವಯಸ್ಕ ಮಕ್ಕಳನ್ನ ಅವರ ಆಸ್ತಿಯಿಂದ ಹೊರ ಹಾಕಬಹುದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಈ ತೀರ್ಪು ಇದೆಯಲ್ಲ, ಈ ತೀರ್ಪು ಇನ್ನು ಮುಂದಿನ ದಿನಮಾನಗಳಲ್ಲಿ ಮಕ್ಕಳು ಯಾವುದೇ ಕಾರಣಕ್ಕೂ ಪೋಷಕರನ್ನ ಮನೆಯಿಂದ ಹೊರಗಡೆ ಹಾಕಬಾರದು ಅನ್ನುವಂಥ ಎಚ್ಚರಿಕೆಯ ಗಂಟೆಯಾಗಬೇಕು ಅನ್ನೋ ಕಾರಣಕ್ಕಾಗಿ ಈಗಲಿಂದಲೇ ಮಕ್ಕಳು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಅವರ ಅಪ್ಪ ಅಮ್ಮನ ಆಸ್ತಿ ಬೇಕು, ಆದ್ರೆ ಅಪ್ಪ ಅಮ್ಮ ಬೇಡ ಅಂತಂದ್ರೆ ಇದು ಯಾವ ಸೀಮೆ ನ್ಯಾಯ ಅನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ.
ನಿಮಗೆ ಆಸ್ತಿ ಬೇಕು ಅಂದ್ರೆ ನೀವು ಕಷ್ಟಪಡಿ, ನೀವು ಮಾಡ್ಕೊಳ್ಳಿ. ನಿಮ್ಮ ತಂದೆ ತಾಯಿ ಮಾಡದಂತ ಆಸ್ತಿ ನಿಮಗೆ ಬೇಕು ಅಂದ್ರೆ ನೀವು ತಂದೆ ತಾಯಿಯನ್ನ ಅವ್ರಿಷ್ಟದ ಹಾಗೆ ಬದುಕೋಕ್ ಬಿಡಿ, ಅವ್ರಿಷ್ಟದ ಹಾಗೆ ಅವರನ್ನ ನೋಡ್ಕೊಳ್ಳಿ. ಆಯ್ತು, ಮನೆಯಲ್ಲಿ ಇಟ್ಕೊಳ್ಳೋಕ್ ಸಾಧ್ಯ ಆಗ್ಲಿಲ್ವಾ, ನಿಮ್ಮ ಹೆಂಡತಿಗೆ ತೊಂದರೆ ಆಗ್ತಾ ಇದೆಯಾ, ಅಥವಾ ಕೌಟುಂಬಿಕವಾಗಿ ಕಲಹವನ್ನ ಸೃಷ್ಟಿ ಮಾಡ್ತಿದ್ದಾರಾ, ಅವರನ್ನು ಸಪರೇಟ್ ಆಗಿ ಬಾಡಿಗೆ ಮನೆ ಮಾಡಿ ಅವರ ಒಂದು ಜೀವನಕ್ಕೆ ಬೇಕಾಗಿರುವಂತಹ ಹಣವನ್ನ ಕೊಡಿ. ಅಟ್ಲೀಸ್ಟ್ ಹೆತ್ತವರ ಋಣ ತೀರ್ಸೋಕಾಗಲ್ಲ ಅನ್ನುವಂಥ ಮಾತಿದೆ, ನಾವೆಲ್ಲರೂ ಕೂಡ ಕೇಳಿದ್ದೀವಿ. ಹೆತ್ತವರ ಋಣವನ್ನ ಎಷ್ಟೇ ಜನ್ಮ ಎತ್ತಿದ್ರೂ ಕೂಡ ಅದನ್ನು ತೀರ್ಸಕ್ಕಾಗಲ್ಲ. ಅಂಥ ಸಂದರ್ಭಗಳಲ್ಲಿ ನೀವು ನಿಮ್ಮ ಹೆಂಡತಿಗೂ ತೊಂದರೆ ಆಗಬಾರ್ದು, ಪೋಷಕರಿಗೂ ತೊಂದರೆ ಆಗಬಾರ್ದು ಅನ್ನುವ ರೀತಿಯಲ್ಲಿ ಲೈಫ್ನ ಬ್ಯಾಲೆನ್ಸ್ ಮಾಡಬೇಕೇ ಹೊರತು ನಿಮ್ಮ ಸ್ವಾರ್ಥಕ್ಕಾಗಿ ನಿಮ್ಮ ತಂದೆ ತಾಯಂದಿರನ್ನ ನೀವು ಮನೆಯಿಂದ ಹೊರಗಟ್ಟುವ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದು ನಿಜಕ್ಕೂ ಅಮಾನವೀಯ. ಅದಕ್ಕೆ ಎಷ್ಟೋ ವೃದ್ಧಾಶ್ರಮಗಳು ಓಪನ್ ಆಗಿರುವಂಥದ್ದು. ಪಾಪ ವೃದ್ಧರನ್ನ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿ ಹೋಗ್ಬಿಟ್ಟಿದೆ. ಎಷ್ಟೋ ಜನ ಬೀದಿಗಳಲ್ಲಿ ಭಿಕ್ಷೆ ಬೇಡ್ತಿರ್ತಾರೆ. ಅದನ್ನ ನೋಡಿದಾಗ ನಿಜಕ್ಕೂ ಮಾನವೀಯ ಗುಣಗಳಿರುವಂಥವ್ರು. ಅವರ ಕರುಳು ಚುರುಕನತ್ತೆ. ವೃದ್ಧ ದಂಪತಿಯ ಒಂದು ರಕ್ಷಣೆ ಮಾಡಬೇಕಾಗಿರುವಂಥದ್ದು ಸಂವಿಧಾನದಲ್ಲಿರುವಂತಹ ಕಾನೂನಿನ ಪ್ರಕಾರ ಎಲ್ಲರ ರಕ್ಷಣೆ. ನೋಡಿ, 80 ವರ್ಷದ ವೃದ್ಧ ಮತ್ತೆ ಅವರ 78 ವರ್ಷದ ಪತ್ನಿ ತಮ್ಮ ಹಿರಿಯ ಮಗನನ್ನ ಆಸ್ತಿಯಿಂದ ಹೊರಹಾಕಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಯಾಕೆ ಈ ತೀರ್ಪು ಬಂತು ಅನ್ನೋದಕ್ಕೆ ಈ ಒಂದು ಕೇಸ್ ಅಲ್ಲಿ ಸಾಕ್ಷಿಯಾಗಿದೆ. ಇದು ಬಾಂಬೆ ಹೈಕೋರ್ಟ್ ಈ ಆದೇಶವನ್ನ ರದ್ದುಗೊಳಿಸಿತ್ತು ಆ ರೀತಿ ಅರ್ಜಿ ಹಾಕಿದಾಗ. ಆದ್ರೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾಗಿರುವಂತಹ ವಿಕ್ರಮ್ನಾಥ್ ಮತ್ತೆ ಸಂದೀಪ್ ಮೆಹ್ತಾ ಹೈಕೋರ್ಟ್ ತೀರ್ಪನ್ನ ತಪ್ಪು ಅಂತ ಹೇಳಿ ಅದನ್ನ ರದ್ದು ಮಾಡಿದ್ದಾರೆ. ಅಲ್ಲಿ ಪರಿಪೂರ್ಣವಾದಂತಹ ಒಂದು ಪರಿಶೀಲನೆ ಆಗಿದೆ, ಸತ್ಯಾಸತ್ಯತೆಗಳೇನು ಅನ್ನೋದನ್ನ ಅರ್ಥ ಮಾಡಿಕೊಂಡಿದ್ದಾರೆ. 2007ರ ಕಾಯ್ದೆ ವೃದ್ಧರ ಕಾಳಜಿಗಾಗಿ ರಚಿತವಾಗಿರುವಂಥದ್ದು. ಅದರ ಉದ್ದೇಶವನ್ನ ಎತ್ತಿ ಹಿಡಿಬೇಕೇ ಹೊರತು ಅದರ ಉದ್ದೇಶವನ್ನ ನಾಶ ಮಾಡುವಂತ ತೀರ್ಪನ್ನ ಕೊಡಬಾರದು. ಮುಂಬೈನ 2 ಆಸ್ತಿಗಳನ್ನ ದಂಪತಿಯ ಮಗ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದ. ಆಗ ಪೋಷಕರು ಉತ್ತರ ಪ್ರದೇಶಕ್ಕೆ ಹೋಗ್ತಾರೆ. ಉತ್ತರ ಪ್ರದೇಶದಿಂದ ಮಗ ಅವರಿಗೆ ಆಸ್ತಿಯಲ್ಲಿ ವಾಸ ಮಾಡೋದಕ್ಕೆ ಅವಕಾಶ ಕೊಡಲಿಲ್ಲ. ನೋಡಿ, ಪೋಷಕರು ಉತ್ತರ ಪ್ರದೇಶಕ್ಕೆ ತೆರಳಿದ ನಂತರ ಮಗ ಅವರಿಗೆ ಆಸ್ತಿಯಲ್ಲಿ ವಾಸ ಮಾಡೋದಕ್ಕೆ ಅವಕಾಶವನ್ನ ಕೊಡಲಿಲ್ಲ. ಇದು ಕಾಯ್ದೆಯ ಕರ್ತವ್ಯ ಉಲ್ಲಂಘನೆ ಅಂತ ಹೇಳಿ ಕೋರ್ಟ್ ಅದನ್ನ ಪರಿಗಣನೆಗೆ ತೆಗೆದುಕೊಳ್ತು. ಇನ್ನು ಜೂನ್ 2025ರಲ್ಲಿ ಟ್ರಿಬ್ಯುನಲ್ ಮಗನಿಗೆ ತಿಂಗಳಿಗೆ 3,000 ರೂಪಾಯಿಗಳ ಜೀವನಾಂಶವನ್ನ ಪಾವತಿ ಮಾಡಬೇಕು ಮತ್ತೆ ಆಸ್ತಿಯನ್ನ ಖಾಲಿ ಮಾಡೋದಕ್ಕೆ ಆದೇಶವನ್ನ ಕೊಡ್ತು. ಅಪೀಲ್ ಅಥಾರಿಟಿ ಇದನ್ನ ಕೂಡ ಒಪ್ಕೊಳ್ತು. ಆದ್ರೆ ಹೈಕೋರ್ಟ್ ಮಗನು ವೃದ್ಧ ಅಂತ ಹೇಳಿ ತೀರ್ಪನ್ನ ಕೊಟ್ಟು ಬಿಡ್ತು. ಅಂದ್ರೆ ಮಗನಿಗೆ 49 ವರ್ಷ ವಯಸ್ಸಾಗಿತ್ತು, ಹಾಗಾಗಿ ಆತನು ಕೂಡ ವೃದ್ಧ, ಹಾಗಾಗಿ ಆಸ್ತಿ ಆತನಿಗೂ ಬೇಕು ಅನ್ನುವಂತ ತೀರ್ಪನ್ನ ಕೊಟ್ಟು ಬಿಡ್ತು. ಆದ್ರೆ ಕಾನೂನಿನ ಪ್ರಕಾರ ವೃದ್ಧ ಅಂತ ಹೇಳಿ ಅನ್ನಿಸ್ಕೊಳ್ಳೋಕೆ 60 ವರ್ಷ ಕಂಪ್ಲೀಟ್ ಆಗಿರ್ಬೇಕು. 60 ವರ್ಷದ ಒಳಗೆ ಇರುವಂತವರಿಗೆ ವೃದ್ಧರಿಗೆ ಕೊಡಬೇಕಾಗಿರುವಂತಹ ಯಾವುದೇ ಸೌಲಭ್ಯ ಸರ್ಕಾರದಿಂದ ಸಿಗೋದಿಲ್ಲ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಹೀಗಾಗಿ ಸುಪ್ರೀಂ ಕೋರ್ಟ್ ಒಂದು ಮಹತ್ತರವಾದಂತಹ ತೀರ್ಪನ್ನ ಕೊಡ್ತು. 60 ವರ್ಷ ದಾಟಿರುವಂತಹ ಯಾವುದೇ ವೃದ್ಧರ ಆಸ್ತಿಗಳನ್ನ ಮಕ್ಕಳು ಅನುಭವಿಸ್ತಾ ಇದ್ರೆ, ನೀವು ನಿಮ್ಮ ತಂದೆ ತಾಯಿನ ನೋಡ್ಕೊಳ್ತಾ ಇದ್ರೆ ಆ ಆಸ್ತಿಯನ್ನ ಅನುಭವಿಸುವಂತ ಹಕ್ಕು ನಿಮಗಿದೆ. ಆದ್ರೆ ನೀವು ಅವರ ಆಸ್ತಿಯನ್ನ ಬರೆಸ್ಕೊಂಡು ನೀವು ಆ ತಂದೆ ತಾಯಿಯನ್ನ ಮನೆಯಿಂದ ಹೊರಗಡೆ ಹಾಕಿದ್ರೆ, ಅವರನ್ನ ಬೀದಿ ಪಾಲು ಮಾಡಿದ್ರೆ, ಇದೇ ಪೋಷಕರು ಕೋರ್ಟ್ ಕಟಕಟಿಯನ್ನ ಹತ್ತಿ ತನ್ನ ಮಕ್ಕಳು ತನ್ನನ್ನ ನೋಡ್ಕೊಳ್ತಾ ಇಲ್ಲ, ನಮ್ಮ ಆಸ್ತಿಯನ್ನ ನಾವು ಅವ್ರಿಗೆ ಬರ್ಕೊಟ್ಟಿದ್ದೀವಿ, ಅದನ್ನ ವಾಪಸ್ ಕೊಡಿಸಿ ಅಂತೇಳಿ ಅರ್ಜಿ ಹಾಕಿದ್ರೆ ಆ ಅರ್ಜಿಯನ್ನ ಕೋರ್ಟ್ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ. ಮಕ್ಕಳಿಂದ ವಾಪಸ್ ಆಸ್ತಿಯನ್ನ ತಂದೆ ತಾಯಿ ಹೆಸರಿಗೆ ಮಾಡಿಕೊಡುವಂತ ಎಲ್ಲ ಅವಕಾಶಗಳನ್ನ ಕೋರ್ಟ್ ಮಾಡಿಕೊಟ್ಟಿದೆ. ಹಾಗಾಗಿ ಇನ್ನು ಮುಂದೆ ಮಕ್ಕಳು ಹುಷಾರಾಗಿರ್ಬೇಕು. ನಿಮ್ಮ ತಂದೆ ತಾಯಿಯನ್ನ ನೋಡ್ಕೊಳ್ಳುವಂತಹ ವಿಚಾರದಲ್ಲಿ ಕಾನೂನು ಹೇಳಿದೆ, ಸುಪ್ರೀಂ ಕೋರ್ಟ್ ಹೇಳಿದೆ. ಸುಪ್ರೀಂ ಕೋರ್ಟ್ನ ತೀರ್ಪು ಇದು ಅನ್ನೋ ಕಾರಣಕ್ಕೆ ನಿಮ್ಮ ಮಕ್ಕಳನ್ನ ನೋಡ್ಕೊಳ್ಳುವಂತಹ, ನಿಮ್ಮ ತಂದೆ ತಾಯಿನ ನೋಡ್ಕೊಳ್ಳುವಂತ ಗೋಜಿಗೆ ಹೋಗ್ಬೇಡಿ. ಇದು ಮಾನವೀಯತೆಯ ಪ್ರಶ್ನೆ. ನಿಮ್ಮ ತಂದೆ ತಾಯಿ ನಿಮ್ಮ ಮೇಲೆ ಪ್ರಾಣವನ್ನೇ ಇಟ್ಕೊಂಡಿರ್ತಾರೆ. ಮಕ್ಕಳು ಚೆನ್ನಾಗಿರ್ಲಿ ಅನ್ನೋ ಒಂದೇ ಕಾರಣಕ್ಕೆ ಅವರು ಕೋಟಿ ಆಸ್ತಿಯನ್ನ ಮಾಡಿರ್ತಾರೆ. ಅಂಥ ಆಸ್ತಿಯನ್ನ ನೀವು ಬರೆಸ್ಕೊಂಡು ಅವ್ರನ್ನ ಬೀದಿಗೆ ತಳ್ತೀರಾ ಅಂತಂದ್ರೆ ಅದಕ್ಕಿಂತಲೂ ಅಮಾನುಷವಾದ ಘಟನೆ ಮತ್ತೊಂದಿಲ್ಲ. ಹೀಗಾಗಿ ಇನ್ನು ಮುಂದೆ ನಿಮ್ಮ ತಂದೆ ತಾಯಿ ಆಸ್ತಿ ನಿಮಗ್ ಬೇಕು, ನೀವು ಅದನ್ನ ಅನುಭವಿಸ್ಬೇಕು ಅಂದ್ರೆ ನಿಮ್ಮ ತಂದೆ ತಾಯಿಯಂದರನ್ನ ನೀವು ಚೆನ್ನಾಗಿ ನೋಡ್ಕೊಳ್ಬೇಕು. ನಿಮ್ಮ ಮನೆಯಿಂದ ಅವ್ರನ್ನ ಹೊರಗಡೆ ಹಾಕುವಂಥ ಒಂದು ಕೆಲಸಕ್ಕೆ ಯಾವತ್ತೂ ಕೂಡ ಕೈ ಹಾಕಬೇಡಿ.
ಹಾಗೆ ಹಾಕಿದ್ದೇ ಆದಲ್ಲಿ ಪೋಷಕರಾದವರು ತಮ್ಮ ಒಂದು ಹಕ್ಕನ್ನ ಚಲಾವಣೆ ಮಾಡ್ತಾರೆ. ಅಂತ ಸಂದರ್ಭಗಳಲ್ಲಿ ಅವರ ಒಂದು ಆಸ್ತಿಗಳನ್ನ ಅವರು ವಾಪಸ್ ತೆಗೆದುಕೊಳ್ಳುವಂತ ಎಲ್ಲ ಹಕ್ಕುಗಳನ್ನ ಅವರು ಪಡ್ಕೊಂಡಿರ್ತಾರೆ. ಹೀಗಾಗಿ ಈ ತೀರ್ಪು ನಿಮ್ಮ ಗಮನದಲ್ಲಿರಲಿ. ಪೋಷಕರನ್ನ ನೀವು ಮನೆಯಿಂದ ಹೊರಗೆ ಹಾಕುವ ಮುನ್ನ 100 ಬಾರಿ ಯೋಚನೆ ಮಾಡಿ ನೀವು ಪೋಷಕರನ್ನ ಹೇಗೆ ನೋಡ್ಕೊಳ್ಬೇಕು ಅನ್ನೋದನ್ನ ಅರ್ಥ ಮಾಡಿಕೊಂಡ್ರೆ ಬಹುಶಃ ಪೋಷಕರು ನಿಮ್ಮ ಮನೆಗಳಲ್ಲೇ ಉಳ್ಕೊಳ್ತಾರೆ. ಅನಾಥಾಶ್ರಮಗಳು ಕಡಿಮೆಯಾಗುತ್ತೆ, ವೃದ್ಧಾಶ್ರಮಗಳು ಕಡಿಮೆಯಾಗುತ್ತೆ. ಬೀದಿ ಬದಿಗಳಲ್ಲಿ ನಿಮ್ಮ ತಂದೆ ತಾಯಂದಿರು, ವೃದ್ಧರು ಭಿಕ್ಷೆ ಬೇಡುವುದು ಕಡಿಮೆಯಾಗುತ್ತೆ.